ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಲೋಕಸಭಾ ಸದಸ್ಯ ಡಾಕ್ಟರ್ ರಾಘವೇಂದ್ರ ಮತ್ತು ಪರಿಷತ್ ಸದಸ್ಯ ಡಾಕ್ಟರ್ ಸರ್ಜಿಗೆ ಅಭಿನಂದನೆ. ಮತದಾರರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ. ಅಭಿವೃದ್ಧಿ ಕಾರ್ಯ ಉಲ್ಲೇಖಿಸಿ ಸಚಿವ ಮಧು ಬಂಗಾರಪ್ಪ ಮತ್ತು ಶಾಸಕ ಬೇಳೂರಿಗೆ ಟಾಂಗ್ ಕೊಟ್ಟ ಸಂಸದ ಬಿವೈಆರ್. ಅಪಪ್ರಚಾರ ನಡುವೆ ಮತದಾರರು ನನ್ನನ್ನು ಗೆಲ್ಲಿಸಿದ್ದಾರೆ, ಒಳ್ಳೆಯ ಕೆಲಸದ ಮೂಲಕ ಋಣ ತೀರಿಸುತ್ತೇನೆಂದ ಡಾಕ್ಟರ್ ಧನಂಜಯ ಸರ್ಜಿ. ಅಭ್ಯರ್ಥಿಗಳ ಗೆಲುವಿನಲ್ಲಿ ಕಾರ್ಯಕರ್ತರ ಶ್ರಮ ನೆನಪಿಸಿಕೊಂಡು ಕೃತಜ್ಞತೆ ಸಲ್ಲಿಸಿದ ಹರತಾಳು. ನಟ ದರ್ಶನ್ ವಿರುದ್ಧ ವೀರಶೈವ ಲಿಂಗಾಯತ ಮಹಾಸಭಾ ಆಕ್ರೋಶ. ರೇಣುಕಾಸ್ವಾಮಿ ಕೊಲೆಗಡಕರಿಗೆ ಕ್ರೂರ ಶಿಕ್ಷೆ ವಿಧಿಸಲು ಪ್ರಮುಖರ ಒತ್ತಾಯ. ಆರ್ಯ ಅಡಿಕೆ ಬೆಳೆಗಾರರು ಮತ್ತು ಮಾರಾಟಗಾರರ ನೂತನ ಸಂಸ್ಥೆ ಲೋಕಾರ್ಪಣೆ. ಹೊಸ ಉದ್ಯಮದ ಯಶಸ್ಸಿಗೆ ಶುಭ ಕೋರಿದ ಶಾಸಕ ಬೇಳೂರು, ಮಾಜಿ ಸಚಿವ ಕಾಗೋಡು. ಈಗ ಸುದ್ದಿಯ ವಿವರ. ಕಾಂಗ್ರೆಸ್ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೊನೆಗೆ ಮೋದಿಯವರನ್ನು ಒಪ್ಪಿದ್ದಾರಲ್ಲ ಎನ್ನುವುದು ಸಂತೋಷ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ರಾಘವೇಶ್ವರ ಸಭಾಭವನದಲ್ಲಿ ಬುಧವಾರ ಬಿಜೆಪಿ ವತಿಯಿಂದ ಲೋಕಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ವಿಶ್ವಕನ್ನಂತ ಹೆಮ್ಮೆ ನಾಯಕರಂತ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಈ ದೇಶದ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಈ ಒಂದು ಅಮೃತಗಳಿಗೆ ಒಂದು ಸಂದರ್ಭ. ಸ್ವಾತಂತ್ರ್ಯ ಒಂದು 75 ವರ್ಷಗಳು ತುಂಬಿದೆ. ಇನ್ನುಳಿದಂತ 25 ವರ್ಷಗಳ ಸಂಕಲ್ಪಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯವನ್ನ ಈ ಒಂದು ಶಿವಮೊಗ್ಗ ಕ್ಷೇತ್ರದ ರಾಜ್ಯದ ರಾಷ್ಟ್ರದ ಚುನಾವಣೆಯಲ್ಲಿ ಮತದಾರರು, ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಸಾಗರ ಕ್ಷೇತ್ರದ ಕಾರ್ಯಕರ್ತರು ತಾವು ಮಾಡುವಂತಹ ದಾಖಲೆಯನ್ನ ತಾವೇ ಈ ಚುನಾವಣೆಯಲ್ಲಿ ಮೀಸಲು ರೀತಿಯಲ್ಲಿ ಮತವನ್ನ ಕೊಟ್ಟಂತ ನಮ್ಮ ಸಾಗರ ಕ್ಷೇತ್ರದ ಮತದಾರ ಬಂಧುಗಳಿಗೆ, ವಿಶೇಷವಾದ ಕಾರ್ಯಕರ್ತ ಬಂಧುಗಳಿಗೆ, ಗೌರವಂತ ನಮ್ಮ ಜಿಲ್ಲಾಧ್ಯಕ್ಷ ರೇಗಾಜ್ ಅವರಿಗೆ, ನಮ್ಮ ನಾಯಕಂತ ಹಾಲಪ್ಪನವರಿಗೆ, ನಮ್ಮ ಗಣೇಶ್ ಮತ್ತು ದೇವೇಂದ್ರಪ್ಪನವರ ನೇತೃತ್ವದ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿವೃದ್ಧಿ ರಾಜ್ಯಕ್ಕೆ ಒಟ್ಟು 5,756 ಕೋಟಿ ನಮ್ಮ ಹುಬ್ಬಳ್ಳಿಯಲ್ಲ ರಾಜ್ಯಕ್ಕೆ 5,756 ಕೋಟಿ ಒಟ್ಟು 8 ರಾಷ್ಟ್ರೀಯ ಹೆದ್ದಾರಿಯ ಡಿವಿಷನ್ಸ್ಗಳಿದೆ. ಅದು ಸುಮಾರು ಕೂಡ 8 ಡಿವಿಷನ್ಗೆ ಸೇರಿ ಒಟ್ಟು 5,756 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರ ಶಿವಮೊಗ್ಗ ಡಿವಿಷನ್ಗೆ 2,623 ಕೋಟಿ 50% ಹೆಚ್ಚು ನಮ್ಮ ಶಿವಮೊಗ್ಗಕ್ಕೆ ಹಣವನ್ನ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ಕೊಟ್ಟು ಡಿಪಿಆರ್ ರೆಡಿ ಮಾಡಲಿಕ್ಕೆ ಅಫಿಷಿಯಲ್ ಪತ್ರ ಕೂಡ ಬಂದಾಯಿತು. ಅದರ ವಿಶೇಷವಾಗಿ ಆ 50% ಕೂಡ 70% ದುಡ್ಡು ಯಾರು ಹೋಗಿದೆ ನಮ್ಮ ಸಾಗರ ಕ್ಷೇತ್ರಕ್ಕೆ ಬಂದಿದೆ ಅಂತ ನಮ್ಮ ಅನಂತಪುರದವರೆಗೂ ಕೂಡ 600 ಕೋಟಿ ಇಲ್ಲಿ ನಮ್ಮ ಲಯನ್ ಸಫಾರಿಯಿಂದ ಅಪ್ ಟು ಅನಂತಪುರವರೆಗೂ ಕೂಡ 600 ಚಿಲ್ಲರೆ ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಈಗ ಅನಂತಪುರದಿಂದ ಊರಿಕಟ್ಟೆ ಜೋಪಾಲ್ ಹೋಗುವಂತ ರೋಡ್ ಬರುತ್ತೆ, ಅದಕ್ಕೆ 400 ಕೋಟಿಯನ್ನ ಅಧಿಕೃತವಾಗಿ ಸ್ಯಾಂಕ್ಷನ್ ಅನ್ನ ಮಾಡಿದ್ದಾರೆ. ವಿಶೇಷವಾಗಿ ಸನ್ಮಾನದ ಯಡಿಯೂರಪ್ಪನವರು, ನಿಮ್ಮ ಹಾಲಪ್ಪನವರ ಪರಿಶ್ರಮದಿಂದ ಸಾಗರ ಮರುಗುಡ್ಕ ಏನು ನಮ್ಮ ಕಳಕಳಿ ಸಿಗಂದೂರು ಜೆಪಿಎಲ್ ಇದೆ 369E ಹೈವೇ ಆಗಿ ಗ್ರಾಮ ಪಂಚಾಯತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಣೆ ಮಾಡಿದ್ರು. ಆ ರಸ್ತೆ ಅಭಿವೃದ್ಧಿಗೆ 920 ಕೋಟಿ ಹಣವನ್ನ ಅಧಿಕೃತವಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೂರನೇದು ನಮ್ಮ ಬೈಕೂರಿಂದ ಹೊಸನಗರ, ಅನಂತಪುರ, ಶಿಕಾರಿಪುರ ಸೆಲೆಕ್ಟೆಡ್ ರೀಚ್ ಮಾತ್ರ ಅಭಿವೃದ್ಧಿಯನ್ನ ಮಾಡಿದ್ರು. ಈಗ ಸಂಪೂರ್ಣವಾಗಿ ಬೈಕೂರಿಂದ ಹೊಸನಗರ, ಅನಂತಪುರ, ಶಿಕಾರಿಪುರ, ರಾಣೆಬೆನ್ನೂರು ಈ ರೀಚನ್ನ ಸಂಪೂರ್ಣ ಮುಗಿಸ್ಲಿಕ್ಕೆ 900 ಕೋಟಿಯನ್ನು ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಈ ರೀತಿ
ನಿಮ್ಮ ನಾಯಕರ ಒಂದು ಪ್ರಯತ್ನದ ಪ್ರತಿಫಲದಿಂದ ಕೇಂದ್ರದಿಂದ ಯಾವುದೇ ಸಂದರ್ಭ ಕೂಡ ನಮಗೆ ಬೇಕಾದ ಹಣವನ್ನ ಬಿಟ್ಟುಕೊಡದೆ ಆ ಸಂದರ್ಭದಲ್ಲಿ ಗಮನವನ್ನ ಕೊಟ್ಟು ತಮ್ಮ ಕೆಲಸ ಆಗಿದೆ ಅನ್ನಕ್ಕೆ ಅತ್ಯಂತ ನಾನು ಹೆಮ್ಮೆ ಪಡ್ತೇನೆ. ನಮ್ಮ ಹಾಲಪ್ಪನವರು ಹೇಳಿದ್ರು, ರೈಲ್ವೆ ಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿಗೆ ಗಮನ ಕೊಡಬೇಕು ಮತ್ತು ವಿಶೇಷವಾಗಿ ಉಳಿದಂತ ದುಡ್ಡನ್ನ ನಾವು ಆಗುಂಬೆ ಘಾಟನ್ನ ಏನ್ ಮಾಡ್ಬೇಕು ನನ್ನ ಆಸೆ ಇದೆ. 3,000 ಚಿಲ್ಲರೆ ಕೋಟಿ ಬೇಕಾಗುತ್ತೆ. ಅಲ್ಲಿ 700 ಕೋಟಿ ಸ್ಯಾಂಕ್ಷನ್ ಮಾಡಿದ್ರೆ ಅದು ವಾಪಸ್ ಕಳಿಸ್ತಾ ಇದ್ದೀನಿ. ಆ ಪ್ರಪೋಸಲ್ ನ ಸುರಂಗ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆದಿತ್ಯರು ಕೂಡ ಈಗಾಗಲೇ ಪ್ರಯತ್ನಗಳು ಈಗಾಗಲೇ ಶುರುವಾಗಿದೆ. ಅಂದ್ರೆ ಹಿಂದೂ ಕೂಡ ನಿಮ್ ತಂದೆ ತಾಯಿಗಳು ಕಟ್ಟಂತ ತೆರಿಗೆ ದುಡ್ಡು ಹಿಂದ್ಯಾಗಿ ಈ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ, ಹೀಗಾಗಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ ತಾವೇ ಯೋಚನೆ ಮಾಡ್ಬೇಕು. ಜೋಡ್ಬರ್ಸಿ ಕೊಟ್ಟಂತ ದುಡ್ಡು ಆದಷ್ಟು ಬೇಗ ಈ ಸರ್ಕಾರ ಬಂದ ಮೇಲೆ ಕೆಲಸ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೀತಾ ಇದೆ. ಆದ್ಯತೆ ಕೊಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಜೀವನ ಪೂರ್ತಿ ಕೆಲಸ ಮಾಡಿಕೊಂಡು ನಿಮ್ ಋಣ ತೀರ್ಸಕ್ಕಾಗಲ್ಲ. ಆ ರೀತಿ ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ತಂದೆ ಆದಂತ ಪರಿಶ್ರಮವನ್ನ ಹಾಕಿ ತಿಂಗಳಿಗಟ್ಟೆ ಹೋದ್ಬಾರಿ ನಮ್ಮ ಆಲೋಚನೆ ಚುನಾವಣೆ ಆದ್ಮೇಲೆ ತಾವ್ಯಾರು ಕೂಡ ವಿಶ್ರಮಿಸಿದೆ. ಹಿಂದಿಂದೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಬರೋದು ಶುರುವಾಯಿತು. ಸರ್ಕಾರದ ನಮ್ಮ ಯೋಜನೆಗಳನ್ನ ಪಕ್ಷದ ಸಿದ್ಧಾಂತವನ್ನು ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕಾಯ್ತು. ನನ್ ಮುಗಿತಿದ್ದಕ್ಕೆ ನೋಡುವಂತ ಸಂಜೆ MLC ಚುನಾವಣೆ ಬಂತು, ಭೋಜೇಗೌಡ ಬಂತು, ಚುನಾವಣೆ ಬಂತು. ಈಗಿನವರು ಕೂಡ ಸತತವಾಗಿ ಹೆಚ್ಚು ಕಮ್ಮಿ 1 ವರ್ಷ ನನ್ನ ಜನ ಎಲ್ಲ ರೀತಿಯ ಪರಿಶ್ರಮ ಹಾಕಿ ತಮ್ಮ ಪ್ರಯತ್ನಕ್ಕೆ ನಾನು ಈ ಸಂದರ್ಭ ಮತ್ತೊಮ್ಮೆ ನಿಮಗೆಲ್ಲೂ ಕೂಡ ಚಿರುರುಳಿ ಅಂತ ಸಂದರ್ಭಕ್ಕೆ ಹೇಳ್ತಾ, ಯಾವೊಬ್ಬ ಕಾರ್ಯಕರ್ತನು ಕೂಡ ತಲೆ ತಗ್ಗಿಸಿದ ರೀತಿಯಲ್ಲಿ ಏನೇನ್ ಕೆಲಸ ಕಾರ್ಯಗಳು ಆಗ್ಬೇಕು, ನೀವೇನು ಹಳ್ಳಿ ಮೇಲೆ ಹೋದಾಗ ಮತದಾರರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಸೇರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನ್ ಬೇಕು ಆ ದಿಕ್ಕಲ್ಲಿ ಗಮನವನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿದಿರಿ. ಅನೇಕ ಶಕ್ತಿಗಳು ಶಕ್ತಿಸುವಂತ ಕಾರ್ಯ ನಮ್ಮ ಅಕ್ರೆ ಮಲ್ಲಿಕಾರ್ಜುನ್ ಅಂತ ಅನೇಕ ನಮ್ಮ ನಾಯಕರುಗಳು ಬಂದು ಬರಮಪ್ಪನವರು ಇಡೀ ನಮ್ಮ ಜಿಲ್ಲೆಯಲ್ಲೇ ನಮ್ಮ SC ಸಮಾಜವನ್ನ ಸೇರಿಸಿಕೊಡುವಂತ ದಿಕ್ಕಲ್ಲಿ ದೊಡ್ಡ ಒಂದು ಶ್ರಮವನ್ನ ಹಾಕಿದಿರ್ಬೋದು. ನಮ್ಮ ಅನುಗುಣದ ರತ್ನಾಕರ್ ನಾವು ಒಂದು ಓಡಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ನೀರು ಕೊಡಲೇಬೇಕು ಪಾಪ ಮಾತಾಡ್ತಾನೆ ಇದ್ರು. ಅವರ ಆಸೆ ತಕ್ಕಂತೆ ಪರಿಶ್ರಮ ಕೂಡ ಹಾಕಿ ಇವತ್ತು ನಮಗೆ ಆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡಿದ್ದಾರೆ. ಈ ರೀತಿ ಎಲ್ಲಾ ಶಕ್ತಿಗಳು ಕೂಡ ಸೇರಿ ಇವತ್ತು ಒಳ್ಳೆ ಅಂತರ ಬರೋಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ, ತಮಗೆಲ್ಲರೂ ಕೂಡ ಕೃತಜ್ಞತೆ ಹೇಳಿದಾಗ ನಮ್ಮ ಗೋಪಾಲಕೃಷ್ಣ ಅವರಿಗೆ ಕೃತಜ್ಞತೆ ಹೇಳಿ ನಾವು ತಪ್ಪಾಗುತ್ತೆ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ, ನಾವು ಹಾಲಪ್ಪನವ್ರ ಮುಖ ನೋಡಿ ಓಟ್ ಕೊಟ್ಟಿಲ್ಲ, ರಾಘವನ ಮುಖ ನೋಡಿ ಓಟ್ ಕೊಟ್ಟಿಲ್ಲ, ಮೋದಿಯವ್ರ ಮುಖ ನೋಡಿ ಓಟ್ ಕೊಟ್ಟಿಲ್ಲ. ಸದ್ಯ ಮೋದಿಜಿಯವರು ಒಪ್ಪಿದ್ರಲ್ಲ ನಮ್ಮ ಕಾಂಗ್ರೆಸ್ ಶಾಸಕರು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಗೌರವದ ಉಸ್ತುವಾರಿ ಸಚಿವರು ಇನ್ನೂ ಕೂಡ ಆ ಮಾತೆ ಹಾಗೂ ಹಗುರ ಮಾತಂತ ಗೊತ್ತಾಗ್ತಿಲ್ಲ. ಆ ಗ್ಯಾರಂಟಿಯಿಂದ ಹೊಟ್ಟೆ ತುಂಬಿಕೊಂಡಂತ ಮತದಾರರು ಬಿಜೆಪಿ ಓಟ್ ಹಾಕಿದ್ದಾರೆ ಅಂತ ಹೇಳಿ ಮೊನ್ನೆ ಶಿವಮೊಗ್ಗದಲ್ಲಿ ಮಾತಾಡ್ತಿದ್ದಾಗ, ಸರ್ಕಾರದ ದುಡ್ಡು, ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಅವ್ರ ಹೊಟ್ಟೆ ತುಂಬಿದ್ಯೋ ಬಡವಾಗಿದ್ಯೋ ಈ ರೀತಿಯಂತ ಇನ್ನೂ ಕೂಡ ಅದೇ ಅಹಂಕಾರದ ಮಾತುಗಳನ್ನ ಇನ್ನಾದ್ರೂ ಕೂಡ ನಿಲ್ಲಿಸಿ ಸಾಕಷ್ಟು ಮಾತಾಡಿದೀನಿ. ನಿಮ್ಗೆ ತೃಪ್ತಿ ಆದಷ್ಟು ನಮಗೆಲ್ಲರೂ ಬೆಳೆದು ಮಾತಾಡಾಯ್ತು. ಮಳೆ ನಾವು ಅನ್ಕೊಂಡಂತ ರೀತಿಯಲ್ಲಿ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇನ್ನಾದ್ರೂ ಕೂಡ ಸರ್ಕಾರ ಜೀವಂತ ಇದೆ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತ ದಿಕ್ಕಿನಲ್ಲಿ ಎಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ಅತ್ಯಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ, ಇದು ನಿಮ್ಮ ರಾಘವನಿಗೆ ಹಾಲಪ್ಪನವರಿಗೆ ಅಭಿನಂದನೆ ಸಮಾರಂಭ ಅಲ್ಲ, ಶ್ರಮ ಪಟ್ಟಂತ ನಮ್ಮ ಕಾರ್ಯಕರ್ತರಿಗೆ ತಾಯಂದಿರಿಗೆ ವೇದಿಕೆ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಡಾಕ್ಟರ್ ಸತ್ಯ ಅವರು ಅತ್ಯುತ್ತಮ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಡಾಕ್ಟರ್ ಮಂಜುನಾಥ್ಗೆ ಅಂತ ಸವಲತ್ತು ಅಲ್ಲಿ ಗೆಲ್ಲಿಸಿದ್ರೆ ಅದೇ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ, ಆ ಜಾತಿ ಓಟ್ ಕೊಡಲ್ಲ, ಈ ಜಾತಿ ಓಟ್ ಕೊಡಲ್ಲ ಅಂತ ಹೇಳಿದ್ರು. ಅದೇ ರೀತಿ ಹಿಂದೂ ವಿರೋಧಿ ಅಂದ್ರು, ಅದಾದ್ಮೇಲೆ ಕಾಂಗ್ರೆಸ್ ಇಂದ ಬಂದವರು ಅಂದ್ರು, ಇವೆಲ್ಲ ಪ್ರಚಾರ ಮಾಡಿದ್ರು. ಅದಕ್ಕೆ ಒಂದೇ ಒಂದು ಉತ್ತರ ಅಂತಂದ್ರೆ, ಅವತ್ತಿನ ಎಲೆಕ್ಷನ್ ಆದ್ರೆ ದಿನ ಕೌಂಟಿಂಗ್ ಆದ್ಮೇಲೆ ಕೌಂಟಿಂಗ್ ಆಗ್ಬೇಕಾದ್ರೆ ಅಲ್ಲಿ 6 ಜನ ಡಿಸ್ಟ್ರಿಕ್ಟ್ ನ IAS ಆಫೀಸರ್ಸ್ ಇರ್ತಾರೆ. ಅದೇ ರೀತಿ ಬೆಂಗಳೂರಿಂದ ಮತ್ತೆ ಮೈಸೂರಿಂದ IAS ಆಫೀಸರ್ಸ್ ಇದ್ರು, 15 ಜನ ಅಸಿಸ್ಟೆಂಟ್ ಕಮಿಷನರ್ ಇದ್ರು.
ಎಲ್ಲ ಕೌನ್ಸಿಲಿಂಗ್ ಆಗಿ 11:45 ಅಂದ್ರೆ ಯಡಿಯೂರಪ್ಪ ಸಾಹೇಬರು ವೆಯ್ಟ್ ಮಾಡ್ತಾ ಇದ್ರು, ಏನಾಯ್ತು ಅಂತ. ಆಲ್ಮೋಸ್ಟ್ 1 ಗಂಟೆಗೆ ಒಂದ್ಸಲ ರಿಪೋರ್ಟ್ ತಗೊಳ್ತಾ ಇದ್ರು. ಅಂದ್ರೆ ಅಷ್ಟು ಕ್ಯೂರಿಯಸ್ ಆಗಿ ಅವ್ರಿಗೆ ಎಲ್ಲ ರಿಪೋರ್ಟ್ ಎಲ್ಲ ಹೇಳಿದ್ಮೇಲೆ ಎಲ್ಲ IAS ಆಫೀಸರ್ ಬಂದ್ಮೇಲೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಒಬ್ರು ಲೇಡಿ IAS ಆಫೀಸರ್ ಹೇಳಿದ್ರು, ಕಂಗ್ರಾಚುಲೇಷನ್ ಡಾಕ್ಟರ್ ಅಂದ್ರು. ಥ್ಯಾಂಕ್ ಯು ಮೇಡಮ್ ಅಂದೆ. ಅವಾಗ ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ಒಂದು ಹೆಲ್ಪ್ ಆಗ್ಬೇಕು. ಏನ್ ಮೇಡಮ್ ಅಂದೆ. ಏನಿಲ್ಲ, ಒಂದು ರಾತ್ರಿ ಒಂದು ಮಾತ್ರೆ ಬರ್ಕೊಡ್ಬೇಕು ಇವತ್ತಿಗೆ. ಯಾಕೆ ಮೇಡಮ್ ಅಂದೆ. ಇಲ್ಲ, ಇವತ್ತು ರಾತ್ರಿ ನಿದ್ದೆ ಖಂಡಿತವಾಗಿ ನಿದ್ದೆ ಬರಲ್ಲ, 11:45 ನಿದ್ದೆ ಬರಲ್ಲ. ಯಾಕೆ ಮೇಡಮ್ ಅಂದ್ರು. ಏನಿಲ್ಲ, ನನಗೆ 14 ಟೈಮಲ್ಲಿ ಸುತ್ತಲೂ ಇದೆ, ಮಧ್ಯದಲ್ಲಿ ನನಗೆ ಕೂರ್ಸಿದ್ದಾರೆ, ಅಲ್ಲಿ ಎಲ್ಲ ಪಾರ್ಟಿಗಳು ಇರ್ತಾರಲ್ಲ, ತೋರ್ಸಿ ಹೇಳ್ಬೇಕು ಸರ್ಜಿ ಅಂತ ಬಿಜೆಪಿ ಅಂತ ತೋರ್ಸಿ ಹೇಳ್ಬೇಕು. ನೀವು ಎಲ್ಲಾ ಡೈರೆಕ್ಷನ್ ಬಿಜೆಪಿ ಅಂತ ಸರ್ಜಿ ಅಂತ ಇತ್ತು. ಹಾಗಾಗಿ ರಾತ್ರಿ ಎಲ್ಲ ಬೆಳಿಗ್ಗೆ ಅದೇ ನನಗೆ ಕರ್ನಾಟಕ ಬರುತ್ತೆ, ಅದಕ್ಕೆ ಮಾತ್ರ ಬರ್ಕೊಳ್ಳಿ ಅಂತೀನಿ. ಅಂದ್ರೆ ಆ ಮಟ್ಟಿಗೆ ಅವ್ರ IAS ಆಫೀಸರ್ ಮಾತಾಡುವಷ್ಟು ಮಟ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರು ಯಾರ್ಯಾರು ಮಾತಾಡಿದ್ರು ಒಬ್ರು 2 ರೌಂಡಿಗೆ ಗೆದ್ದೋರು, ಇನ್ನೊಬ್ರು 3 ರೌಂಡಿಗೆ ಗೆದ್ದೋರು, ಶೆಡ್ಡೋರೆಲ್ಲ 2 ರೌಂಡ್ 3 ರೌಂಡಿಗೆ ಗೆದ್ದೋರು, 4 ರೌಂಡ್ ಇನ್ನೇ ಉಸಿರು ಸಿಕ್ಕಾಕೊಂಡಾಗೆ ಉಸಿರು ತಗೊಳಕೋಸ್ಕರ ಮತ್ತೆ ಒಳಗೋಗಿ ಬರ್ತಾ ಇದ್ರು. ಒಳಗೋಗಿ ಕೊನೆ ತಂದೆ ಇದು ಬಂದ್ರೆ ಅಂದ್ರೆ ಇಷ್ಟ್ರ ಮಟ್ಟಿಗೆ ಆಶೀರ್ವಾದ ತಾವೆಲ್ಲ ಮಾಡಿದ್ರ. ಖಂಡಿತವಾಗ್ಲೂ ನಮ್ಮ ಆಶೀರ್ವಾದ ಋಣವನ್ನ ನಾನು ಖಂಡಿತವಾಗ್ಲೂ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸ್ವೀಕರಿಸ್ತೇನೆ. ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಎಲ್ಲ ಪ್ರತಿಯೊಂದು ಹೆಜ್ಜೆಗಳು ನಾವು ಕೂಡ ಕೈ ಜೋಡಿಸಿ ಒಳ್ಳೆ ಕೆಲಸವನ್ನು ಈ ಕ್ಷೇತ್ರಕ್ಕೆ ಮಾಡೋಣಂತೆ. ಮೋದಿಜಿಯವರ ಎಲ್ಲ ಜಾತಿ ಮತವನ್ನೆಲ್ಲ ಬಿಟ್ಟು ಮೋದಿಜಿಯವರ 4 ಜಾತಿಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಗರೀಬೋं का कल्याण, ಯುವಜನों का उत्थान, ಕಿಸಾನों का सम्मान, ನಾರಿयों का ಸಶಕ್ತೀಕರಣ ಅಂತ ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಮುಂದೆ ಬರುವಂತ ಎಲ್ಲ ZPPT ಮತ್ತೆ ಎಲ್ಲ ಲೋಕಸಭೆ ಎಲೆಕ್ಷನ್ ಎಲ್ಲ ಖಂಡಿತವಾಗೂ ಗೆಲ್ಲೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಮ್ಮ ಎಲ್ಲ ಪ್ರಯತ್ನ, ತಮ್ಮ ಎಲ್ಲ ಕಾರ್ಯಕರ್ತರ ಘಟನಾಯಕರ ಪ್ರಯತ್ನದಿಂದ ಇಲ್ಲಿ ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯರ ಮತ್ತೆ ಮುಖಂಡರ ಏನಂತ ಅಂದ್ರೆ ಲಾಸ್ಟ್ ಎಲೆಕ್ಷನ್ ಅಲ್ಲೇ ನಾನು 2G ಹಗರಣ ಮಾಡಲ್ಲ, 3G ಹಗರಣ ಮಾಡಲ್ಲ, ಯಾವ ಹಗರಣ ಮಾಡಲ್ಲ. ನಾನು ಯಾವಾಗೂ ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತರು ವ್ಯಕ್ತಿ ಹತ್ರ ಹೋಗಿ ಮತವನ್ನು ಕೇಳಬೇಕಾದ್ರೆ ತಲೆ ತಗ್ಸಿ ಕೇಳುವ ಹಾಗೆ ಮಾಡೋದಿಲ್ಲ, ತಲೆ ಎತ್ತಿ ಎದೆ ಉಬ್ಬಿಸಿ ಮತವನ್ನು ಕೇಳುವ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ರಾಜಣ್ಣವರು ಅವರ ಸಾಧನೆ ಹೇಗಿದೆ, ಅವರ ಕೆಲಸ ವೈಖರಿ ಹೇಗಿದೆ ಅಂತಂದ್ರೆ ತಲೆ ಎತ್ತಿ ಎದೆ ಉಬ್ಬಿಸಿ ಸಾಧ್ಯವಾದ ಟೇಬಲ್ ಬುದ್ಧಿ ಕೇಳುವ ಮಠ, ಆ ರೀತಿಯಲ್ಲಿ ಕೆಲಸವನ್ನು ನಮ್ಮ ಮರಾಠರು ಮಾಡಿದ್ರು ಉಲ್ಲೇಖ ಮಾಡಲಿಕ್ಕೆ ಇಷ್ಟ. ಅವ್ರ ವ್ಯಕ್ತಿತ್ವ ಆಗಿದೆ. ಯಾಕೆಂದ್ರೆ ಬರೀ ದೊಡ್ಡ ಅರ್ಥದ ಆಳ್ಕೊಂಡವ್ರು ಹೇಳ್ತಾ ಇದ್ರು, ಅಂದ್ರೆ ಏನೇನ್ ಮಾಡಿದ್ದಾರೆ, ದೊಡ್ಡ ಕಾರ್ಯಗಳನ್ನ ಮಾಡಿದ್ರೆ ಸಣ್ಣ ಅಂತ, ಅದಕ್ಕಿಂತ ಸಣ್ಣ ಕಾರ್ಯಗಳನ್ನ ನೋಡಿದ್ವಿ. ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ, ಬಡ ವಿದ್ಯಾರ್ಥಿನಿಗೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಬೇಕು ಅಂತ ಅದ್ರೂ ಅಷ್ಟೇ ಇಂಟ್ರೆಸ್ಟ್ ಆಗಿ ಒಂದು ಹೆಲ್ಪ್ ಮಾಡುವಂತ ಮನೋಭಾವ, ಸಣ್ಣ ಅಪ್ಲಿಕೇಶನ್ ಇಂದ ಹಿಡಿದು ದೊಡ್ಡ ಕೆಲಸವನ್ನು ಮಾಡುವಂತ ಮನೋಭಾವ ನಮ್ಮ ರಾಜನವರಿಗಿದೆ. ಖಂಡಿತವಾಗ್ಲೂ ಮುಂದೆ ಅವರು ಖಂಡಿತ ಕೇಂದ್ರದ ಮಂತ್ರಿ ಹಾಗೆ ಆಗ್ತಾರೆ ಅನ್ನೋದ್ರಲ್ಲಿ ಸಂಶಯ ಯಾರು ಬೇಡ ಅಂತ ಹೇಳ್ತಾ ನಮ್ಮ ಮೋದಿಜಿ ಅವರು ಹೇಳ್ತಾರೆ. ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ, ಹಾಗಾಗಿ ನಾನೇನು ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ. ಮತ್ತು ಕಾರ್ಯಕರ್ತರಿಗೆ 2-3 ಸಾರಿ ಸೇರಿ ನಾವು ಅಭಿನಂದನೆಗಳನ್ನು ಪರಸ್ಪರ ಹೇಳ್ಕೊಂಡಿದ್ದೇವೆ. ಆದ್ರೆ ಸೊರಬದಲ್ಲಿ ನಾವು ಅಲ್ಲಿ ಪೋಸ್ಟ್ ಹಾಕಿದ್ದೀವಿ, ಹಿಂದ್ಗಡೆ ಲೋಕಸಭಾ ಸದಸ್ಯರು ಮತ್ತು MLC ಅವರಿಗೆ ಅಭಿನಂದನೆ ಅಂತ. ಆದ್ರೆ ನಮ್ಮವರು ಬುದ್ಧಿವಂತರು ಸಾಗಬಹುದು, ಕಾರ್ಯಕರ್ತರಿಗೆ ಅಭಿನಂದನೆ ಅಂತ ಹಾಕಿದ್ದಾರೆ. ಕಾರ್ಯಕರ್ತರಿಗೆ ಅದನ್ನೇ ಹೇಳ್ತಾ ಇದ್ರು ನಮ್ಮ MP ಕೂಡ, ನಮ್ದು ಅಭಿನಂದನೆ ಇರ್ತದೆ, ನೀವು ಮಾಡಿದ್ದೀರಿ, ಕಾರ್ಯಕರ್ತರಿಗೆ ಮಾಡ್ಬೇಕು, ಜನರಿಗೆ ಅಭಿನಂದನೆ ಹೇಳ್ಬೇಕು. ಸ್ನೇಹಿತರೆ, ತಾವು ಸಮಯ ಮತ್ತು ಶ್ರಮ ಎರಡನ್ನೂ ಕೊಟ್ಟಿದ್ದೀರಿ. ಸಮಯ ಕೊಟ್ಟಿದ್ದೀರಿ, ಶ್ರಮ ಪಟ್ಟಿದ್ದೀರಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದು ಹಿರಿಯರಾದ ಆಪು ನಾರಾಯಣಪ್ಪನವರಿಂದ ಹಿಡಿದು ಈಗಿನ ಹೊಸ ABP ಕಾರ್ಯಕರ್ತರವರೆಗೆ, ಪರಿವಾರದ ಕಾರ್ಯಕರ್ತರು ಹಿಡಿದು ಅಂದಿನ ಪದಾಧಿಕಾರಿ ನಾಗರಾಜ್ ಪೈರರಿಂದ ಹಿಡಿದು ಈಗಿನ ಪರಶುರಾಮ್ ವರೆಗೆ ಎಲ್ಲರೂ ಸಮಯ ಮತ್ತು ಶ್ರಮ ಕೊಟ್ಟಿದ್ದೀರಿ. ಇದಕ್ಕೆ ಕೋಟಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ನಾನು ಕೂಡ ಈ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ಅಭಿನಂದಿಸ್ತೇನೆ. ಗೆಲುವಿನ ಬಗ್ಗೆ ಹೇಳಿದ್ದಾರೆ ರಾಘಣ್ಣ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವ್ರು MP ಆಗ ದಿನದಿಂದ ನೀವು MP ಅಂತ ಹೇಳಿ ಅವರಿಗೆ ಅವ್ರ ಹೆಂಡತಿ ಹೇಳಿದವರೇ ನಾನು ಮೊದಲೇ
ಫಸ್ಟ್ ನೀವು MP ಆದ್ರಾ ಅಂದ್ರು ಒಂದ್ಸರಿ. ಅಲ್ಲಿಂದ ನೋಡಿದ್ದೇನೆ ಅಂತ ಹೇಳೋದಕ್ಕೆ, ನಾವು ಮಾಡಿದ್ದಲ್ಲ, ಅವ್ರಿಗೆ ಹೇಳಿದ ತಿಂದಿಂದ ನೋಡಿದ್ದೇನೆ. ಅವರ ನಡವಳಿಕೆಗಳು, ಅವರ ಜನಪರ ಕಾಳಜಿ, ಅವರ ಅಭಿವೃದ್ಧಿ ಪರ ರಾಜಕಾರಣ, ಇದು ಅವರನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಮುಂದೂ ಕೂಡ ಅವಕಾಶಗಳಿದೆ. ನಾವು ಬಹಳ ದೊಡ್ಡ ಅವಕಾಶ, ಬಹಳ ದೊಡ್ಡ ಆಶಾವಾದವನ್ನು ಇಲ್ಲಿ ಇಟ್ಕೊಂಡಿದ್ವಿ. ಈ ಸರಿ ಏನಾದ್ರು ನಾನೇ ಹೇಳಿದ್ದೆ, ನೀವು ಬರೀ ರಾಘಣ್ಣ ರಾಘಣ್ಣ ಅಂತ ಜನ ಎಲ್ಲ ಕರೀತಾರೆ, ರಾಘಣ್ಣ ಸ್ವಲ್ಪ ದಿನ ಸಾಹೇಬ್ರು ಅಂತ ಕರಿಬೇಕು ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದ್ವಿ. ಅದು ಹತ್ತತ್ರ ಬಂದೇ ಬಿಟ್ಟಿದ್ವಿ. ನಾವೆಲ್ಲ ಡೆಲ್ಲಿಗೂ ಹೋಗಿದ್ವಿ. ಬೇರೆ ಬೇರೆ ರಾಜಕೀಯ ಇದರಿಂದ ಆಗ್ಲಿಲ್ಲ, ನಿರಾಶೆ ಆಗೋದಿಲ್ಲ. ನಾವು ಸಾಗರ ಜನ, ನಾನು ಆಗೋದಿಲ್ಲ, ನೀವು ಆಗೋದು ಬೇಡ. ರಾಘಣ್ಣವ್ರು ಕೂಡ ಆಗ ಅಗತ್ಯ ಇಲ್ಲ. ಯಡಿಯೂರಪ್ಪನವರು ಮಂತ್ರಿ ಆಗಿದ್ದು ಹೋರಾಟ ಮಾಡಿ ಮಾಡಿ 62ನೇ ವರ್ಷ. ದೇವೇಗೌಡರು ಮಂತ್ರಿ ಆಗಿದ್ದು MLA ಆಗಿ 26 ವರ್ಷ ಆದ್ಮೇಲೆ. ಇದು ನಮ್ಗೆ ನೆನಪಿಟ್ಕೊಂಡ್ರೆ ಆಗತ್ತೆ. ಹಾಗಾಗಿ ಮುಂದೆ ಅವಕಾಶಗಳಿದೆ ರಾಘಣ್ಣ ಅವರಿಗೆ. ನಾವು ಅಭಿನಂದನೆ ಹೇಗೆ ಹೇಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಅಂದ್ರೆ, ಗಾಂಧಿ ಮೈದಾನದಲ್ಲಿ ಅಥವಾ ನೆಹರು ಮೈದಾನದಲ್ಲಿ ಅಥವಾ ಧ್ವಜಸ್ತಂಭದ ಹತ್ರ ಭಾರಿ ಸಭೆ ಮಾಡಿ ಅಭಿನಂದನೆ ಹೇಳಬೇಕು ನಿಮಗೆ, ಅವ್ರ ಮಂತ್ರಿಯಾಗಿ ಕರ್ಕೊಂಡ್ಬಂದು ಅಂತ ಒಂದು ಯೋಚನೆ ನಮ್ಗೆ ಬಂದಿತ್ತು. ಮುಂದೆ ಅದು ಬರ್ತದೆ, ಅಲ್ಲಿಯವರೆಗೆ ಕಾಯೋಣ. ತಾವು ಪಟ್ಟಂತ ಶ್ರಮ ಫಲ ಕೊಟ್ಟಿದೆ ಅಂತೇಳಿ ಹೇಳ್ತಾ, ವಿಶೇಷವಾಗಿ ನನ್ನ ಮೇಲೆ ಒಂದು ಚಾಲೆಂಜ್, ನನ್ನ ಮತ್ತು ನನ್ನ ಸ್ನೇಹಿತರ ಮೇಲೆ, ನಮ್ಮ ನೆಂಟರಿಷ್ಟರ ಮೇಲೆ. ಒಂದ್ ಕಡೆ ಬಂಧುಗಳು, ಒಂದ್ ಕಡೆ ತಲೆ ಕಾಯ್ದವರು ಯಡಿಯೂರಪ್ಪ. ಪುಲಲಿಲ್ಲ ಪುಲ್ಲದೆ ಕಾದಿನಾಗಡೆ ಪಾಂಡವ ಸುತರು ಸಹೋದರರೇನೆ, ಹೊಡೆದ ದಾತಾರಂಗೆ ಹಗೆಗಳ ಶಿರವನ್ನು ಅರಿದೊಪ್ಪಿಸುವೆನೆಂಬೀಗರದಲ್ಲಿ ಬಳಸಲಿದನು ಅಂತ ಬರ್ತದೆ ಮಹಾಭಾರತದಲ್ಲಿ. ಭಾನುಪ್ರಕಾಶ್ ಹೋದ್ರು. ಪುಲಲಿಲ್ಲ ಪುಲ್ಲದೆ ಕಾದಿನಾಗಡೆ ಪಾಂಡವ ಸುತರು ಸಹೋದರರು ಕರ್ಣನಿಗೆ. ನನಗೆ ಅಲ್ಲಿ ಬಂಧುಗಳವರು, ಕೆಲವು ನಮ್ಮ ಎದುರಾಳಿಗಳು, ಹತ್ತಿರದ ಬಂಧುಗಳು. ಆದ್ರೆ ಇಲ್ಲಿ ಹೊಡೆದ ದಾತಾರ ಯಡಿಯೂರಪ್ಪ ನಮಗೆ ಆಶ್ರಯ ಕೊಟ್ಟು, ನಮ್ಮನ್ನ ತಲೆ ಕಾಯ್ದು ಸ್ಥಾನಮಾನ ಕೊಟ್ಟು, ವಿಳಾಸ ಇಲ್ಲದಿರ್ತಕ್ಕಂಥ ಈ ಹಾಲಪ್ಪಗೆ ಮತ್ತು ಸ್ನೇಹಿತರಿಗೆ ವಿಳಾಸ ಕೊಟ್ಟವ ಯಡಿಯೂರಪ್ಪ, ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಾವು ವಿಳಾಸ ಕೊಟ್ಟವರಿಗೆ ಕೆಲಸ ಮಾಡ್ಬೇಕೆ, ನಮ್ಮನ್ನು ಗುರುತಿಸೋರಿಗೆ ಕೆಲಸ ಮಾಡ್ಬೇಕೆ, ಅಥವಾ ನೆಂಟರು ಅಂತೇಳಿ ಅಲ್ಲಿ ಕೆಲಸ ಮಾಡ್ಬೇಕೆ? ನಾವು ಮನಸ್ಸನ್ನು ವಿಚಲಿತ ಮಾಡ್ಕೊಳ್ಳಿಲ್ಲ, ಚಂಚಲಗೊಳ್ಳಲಿಲ್ಲ. ಹೊರೆದ ದಾತಾರಂಗೆ ಹಗೆಗಳ ಶಿರವನ್ನು ಅರಿದೊಪ್ಪಿಸಿದೆ. ಇದೇ ರೀತಿ ಮಹಾಭಾರತದಲ್ಲಿ ಕೃಷ್ಣ ಹೇಳಿದ. ಅದಕ್ಕೆ ಅನುಗುಣವಾಗಿ ಕೆಲಸ ಪ್ರಾರಂಭ ಮಾಡಿದ್ವಿ. ಅದಕ್ಕೊಂದು ವೇದಿಕೆಯನ್ನು ಮಾಡಿಕೊಟ್ರು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು. ಒಂದು ಸಮಾವೇಶ ಮಾಡಿ ಅಂತ. ಆ ಸಮಾವೇಶದಲ್ಲಿ ಪಕ್ಷ ಜಾತಿ ಸಮಾವೇಶ ಆದ್ರೂ ತಾವೆಲ್ಲರೂ ಸೇರಿ ಶ್ರಮ ಪಟ್ಟು ಅಲ್ಲಿ ನಾವು ಟೆಸ್ಟ್ ಡೋಸ್ ಅಂತೀವಲ್ಲ, ಟೆಸ್ಟ್ ಡೋಸ್ ಕೊಟ್ಟರು ಯಡಿಯೂರಪ್ಪನವರು. ಹೇಗೆ ಆಗ್ಬೋದು ಇದು ಪರಿಣಾಮ ಅಂತ ಯಡಿಯೂರಪ್ಪನವರು ಸುಮ್ಮನೆ ಕೂತು ಯೋಚನೆ ಮಾಡಲ್ಲ. ಆ ಟೆಸ್ಟ್ ಡೋಸ್ ಕೊಟ್ಟರು. ನಾವು ಸಂಘಟನೆ ಮಾಡಿದ್ರಿ, ನೀವೆಲ್ಲ ಸಹಕಾರ ಕೊಟ್ರಿ. ಆದರೆ ಹೀಗೆ ಬಿಲ್ಲವ ನಾಮಧಾರಿ ದೀವರ ಸಾಗರ ಸಂಗಮ ಶುರು ಮಾಡಿದ್ವಿ. ಅಲ್ಲಿಂದ ಅವರು ಮನ ಪರಿವರ್ತನೆ ಮಾಡಿ 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 ಈಗ ನೋಡಿದ್ರೆ ಈ ಫಲಿತಾಂಶ ಬಂತು. ನೀವೆಲ್ಲ ಓಟ್ ಕೊಟ್ಟವ್ರೆ, ಕೊಡದಿದ್ದರೆ ಒಂದಿಷ್ಟು ಜನ ಓಟ್ ಹೋಗ್ಬೇಕಾಯ್ತು. ಇದು ಯಡಿಯೂರಪ್ಪನವ್ರ ಯೋಚನೆ. ಆ ಯೋಚನೆ ಕಾರ್ಯಗತ ಮಾಡೋದಕ್ಕೆ ತಾವೆಲ್ಲ ಸಹಕಾರ ಕೊಟ್ರಿ. ಹಾಗಾಗಿ ಎಲ್ಲ ಜಾತಿ ಮತ ಇಲ್ಲ, ಜಾತಿಯವರು ಎಲ್ಲ ವರ್ಗದವರು ಮತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಾಧ್ಯ ಆಗಿದೆ ಅಂತೇಳಿ ಹೇಳ್ತಾ, ಮುಂದೂ ಕೂಡ ನಾವುಗಳು ಮೋದಿಯವರ ನಾಯಕತ್ವ ಸೈದ್ಧಾಂತಿಕವಾಗಿ ಬಿಜೆಪಿ ಸಂಘಟನೆ ಇದನ್ನ ಮಾಡ್ಕೊಳ್ತಾ ಮುಂದೂ ಕೂಡ ನಾವು ಸಕ್ಸಸ್ ಆಗೋಣ ಅಂತೇಳಿ ಹೇಳ್ತಾ, ಮೋದಿಯವರ ನಾಯಕತ್ವ, ಯಡಿಯೂರಪ್ಪನ ನಾಯಕತ್ವ, ಬಿಜೆಪಿಯ ಸದೃಢ ಪಕ್ಷ ಜೊತೆ ರಾಘವೇಂದ್ರ ಅವರ ಜನಪರ ಕಾಳಜಿ ಮತ್ತು ಅವರ ನಡವಳಿಕೆಗಳು, ಇದು ನಮ್ಮನ್ನ ಇಲ್ಲಿವರೆಗೆ ತಂದಿದೆ. 2,30,33,000 ಮತಗಳಲ್ಲಿ ಕಡಿಮೆ, 26,000 ಯಾವತ್ತೂ ಸಾಲದ ಬಂದಿಲ್ಲ. ನಮ್ಮನೆ ಹುಡುಗ ಬುದ್ಧಿ ಬರೋದು ಒಂದೇ, ಶರಾವತಿ ಶೇಷ ಆಗೋದು ಒಂದೇ ಅಂತ ಒಂದು ಗಾದಿ. ಆ ಗಾದಿ ಫುಲ್ಲಾಗಿದೆ, ಕೆಲಸ ಮಾಡಿದಿರಿ. ಈಗ ಒಂದು 2 ರೈಲು ಅರ್ಜೆಂಟ್ ಬರ್ಬೇಕಾಗಿದೆ ಸಾಗರಕ್ಕೆ. ಅವು ಬೆಂಗಳೂರು ಶಿವಮೊಗ್ಗದವರೆಗೆ ಬರ್ತಾ ಇದಾವೆ, ಸಾಗರಕ್ಕೆ ಬಂದು ಹೋಗ್ಬೇಕು. ತತ್ಕ್ಷಣದ ಕೆಲಸಗಳು ಅದು. ಈಗ ಯಡಿಯೂರಪ್ಪನವರ ಸಹಕಾರದಿಂದ, ಆಶೀರ್ವಾದದಲ್ಲಿ ಸೋಮಣ್ಣ ಅವರೇ ಮಂತ್ರಿ ಆಗಿದ್ದಾರೆ. ಒಂದು ಟೈಮ್ ಸೆಟ್ ಮಾಡೋದು ಅದು ಬಹಳ ಅಗತ್ಯ ಇದೆ. ಬೆಳಗ್ಗೆ 9 ಗಂಟೆಗೆ ಒಂದು ಬೆಂಗಳೂರಿಂದ ಡೇ ಟ್ರೈನ್ ಬರ್ತದೆ, ಶಿವಮೊಗ್ಗದವರೆಗೆ ಬರ್ತದೆ. ಅದನ್ನೊಂದು 7:30 8 ಗಂಟೆಗೆ ಬಿಟ್ಟು ಸಾಗರದವರೆಗೆ ಬಂದು ಹೋಗಾಗ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತೊಂದು ರಾತ್ರಿ 9 ಗಂಟೆಗೆ ಒಂದು ರೈಲು 5 ಗಂಟೆಗೆ ಬಿಡ್ತದೆ ಬೆಂಗಳೂರನ್ನ, ಶಿವಮೊಗ್ಗದವರೆಗೆ ಮಾತ್ರ ಬರ್ತದೆ. ಅದನ್ನೊಂದು 4:15 ಬಿಟ್ಕೊಂಡು ಸಾಗರದವರೆಗೆ ರಾತ್ರಿ 10:00 ಬರುವಾಗಾದ್ರೆ
ಬಹಳ ಅನುಕೂಲ ಮತ್ತು ಜನ ನಿಮ್ಮ ನೆನೆಸ್ತಾರೆ. ಮತ್ತೆ ನಿಮ್ಮ ಯೋಚನೆಗಳು ಇದಾವೆ. ಒಂದು ಸಿಸಿ ಹೋಗ್ಬೇಕು ಅಂತ ಅದೊಂದು ಎಲ್ಲ ಆಗಿದೆ. 4 ಕೋಟಿ ರೂಪಾಯಿ ಸರ್ವೆ ಆಗಿದೆ. ಸಾಧ್ಯವಾದ್ರೆ ಹೊನ್ನಾವರಕ್ಕೆ ಹೋಗ್ಲಿ, ಆಗ್ತದೆ. ಆಗಲ್ಲ ಈ ಮೋದಿ ಕಾಲದಲ್ಲಿ, ಮೋದಿಯವರ ಕಾಲದಲ್ಲಿ, ಈ ಗಡ್ಕರಿಯವರ ಕಾಲದಲ್ಲಿ ಮತ್ತು ರಾಘಣ್ಣ ಯಡಿಯೂರಪ್ಪನ ಕಾಲದಲ್ಲಿ ಇದಾಗತ್ತೆ. ಇದು ಇಡೀ ಮಲೆನಾಡನ್ನ ಬೆಳೆಸಿದೆ ಸರ್. ಹಾಗಾಗಿ ಒಂದು 2-3 ಸಣ್ಣ ಸಣ್ಣ ಕೆಲಸಗಳು, ನೀವು ದೊಡ್ಡ ದೊಡ್ಡ ಕೆಲಸ ಮಾಡೋಕೆ ಬಹಳ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ತಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರು ಕೂಡ ಕಾಲಕ್ಕೆ ನಮ್ಮನ್ನು ಎಚ್ಚರಿಸಿದಿರಿ, ಸಲಹೆಗಳನ್ನು ಕೊಟ್ಟಿರಿ, ನಮ್ಮ ಜೊತೆ ಸಹಕರಿಸಿದವರು ಅನೇಕ ಜನ ಇದ್ದೀರಿ. ತಮ್ಮೆಲ್ಲರಿಗೂ ಒಂದಿಸ್ತಾ, ತಾಯಂದಿರಿಗೂ ಒಂದಿಸ್ತಾ, ಹಿರಿಯರು ಬಹಳ ಜನ. ವಿಧಾನ ಪರಿಷತ್ ಮಾಜಿ ಸದಸ್ಯ ಭಾನುಪ್ರಕಾಶ್ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ರಾಜನಂದಿನಿ ಕಾಗೋಡು, ಮಲ್ಲಿಕಾರ್ಜುನ್ ಹಕ್ರೆ, ಮಧುರಾ ಶಿವಾನಂದ್, ವಿ ಮಹೇಶ್, ಪ್ರಸನ್ನ ಕೆರೆಕೈ, ಪ್ರಶಾಂತ್ ಕೆಎಸ್, ಗಾಯತ್ರಿ ಮಹೇಶ್, ಮಂಗಳ, ಆರ್ ಶ್ರೀನಿವಾಸ್, ಬರ್ಮಪ್ಪ ಅಂದಾಸುರ, ಕವಿತಾ ಜಯಣ್ಣ, ಲೋಕನಾಥ್ ಬಿಳಿಸಿರಿ, ಜಗದೀಶ್, ವೀರೇಂದ್ರ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು. ನಂದಿನಿ ಬಸವರಾಜ್ ಪ್ರಾರ್ಥಿಸಿದರು. ದೇವೇಂದ್ರಪ್ಪ ಸ್ವಾಗತಿಸಿದರು. ಕೆಆರ್ ಗಣೇಶ್ ಪ್ರಸಾದ್ ಪ್ರಾಸ್ತಾವಿಕ ಮಾತನಾಡಿದರು. ಸತೀಶ್ ಕೆ ವಂದಿಸಿದರು. ರಮೇಶ್ ಎಚ್ಎಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಚಿತ್ರದುರ್ಗದ ರೇಣುಕಾಸ್ವಾಮಿಯವರನ್ನು ಅಪಹರಿಸಿ ಕ್ರೂರವಾಗಿ ಕೊಲೆ ಮಾಡಿರುವ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸಿ ಕ್ರೂರಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಗುರುವಾರ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಸಭಾದ ಪ್ರಮುಖರು, ಯಾವಾಗಲೂ ಕೀರ್ತಿ, ಯಶಸ್ಸು, ಹಣ ಅಂತಕ್ಕಂಥದ್ದು ಅದು ನೆತ್ತಿಗೆ ಇರುವಾಗ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅನಾಹುತ ಆಗುತ್ತಂತೆ. ಆ ರೀತಿಯ ಒಂದು ಅನಾಹುತ ಆಗಿದೆ. ಕರ್ನಾಟಕ ಇಂಡಸ್ಟ್ರಿ ಏನಿತ್ತು, ಪಿಕ್ಚರ್ ಇಂಡಸ್ಟ್ರಿ ಒಳ್ಳೆ ಮಹಾನಟನ್ ಕಂಡಿತ್ತು. ಅದು ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು. ಅದು ಯಾವತ್ತೂ ಕೂಡ ಈ ಥರ ನಾನು ಹೇಳಿದ್ದೆ ಸರಿ, ನಾನು ನಡೆದಿದ್ದೇ ದಾರಿ ಅಂತಕ್ಕಂಥ ರೀತಿಯಲ್ಲಿ ನಡೆದಿರಲಿಲ್ಲ. ಇವ್ರ ಜೊತೆಗೆ ಒಂದಿಷ್ಟು ಹುಚ್ಚು ಅಭಿಮಾನಿಗಳು, ಆ ಹುಚ್ಚನ್ನು ಇವ್ರಿಗೆ ತಲೆಗೆ ಕೂಡ ಏನು ಬೇಕಾದ್ರೂ ಮಾಡ್ತೀವಿ, ನಾನು ನಡೆದಿದ್ದ ದಾರಿ ಅಂತಕ್ಕಂಥದ್ದು. ಏನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಆ ಒಂದು ಶೆಡ್ಡಲ್ ಹಾಕಿ ಅವಮಾನವೀಯಾಗಿ ಅವ್ರ ಮೈ ಮೇಲೆ ಸುಟ್ಟು ಹೊಡೆದು ಕಿರುಕುಳವನ್ನು ಕೊಟ್ಟು ಸಾಧಿಸತಕ್ಕಂಥ ಇದೆಯಲ್ಲ, ಇದು ಚಿತ್ರರಂಗದಲ್ಲಿ ಏನು ಅವರು ರೌಡಿಸಮ್ ಮಾಡ್ತಾರೆ, ಏನು ತೋರಿಸ್ತಾರಲ್ಲ, ಅದನ್ನ ಒಂದು ಟ್ರಯಲ್ ಅನ್ನು ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಇವರು ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ನರರಾಕ್ಷಸರು. ಯಾವ ವ್ಯಕ್ತಿ ಕರ್ನಾಟಕದಲ್ಲಿ ತಾನು ಏನು ಪುನೀತ್ ರಾಜ್ಕುಮಾರ್ಗಿಂತ ಹೆಚ್ಚು ನಾನು ಏನು ಬೇಕಾದ್ರೂ ಮಾಡ್ತೀನಿ, ನನ್ನ ಫ್ಯಾನ್ಸ್ ಇದ್ದಾರೆ, ಫ್ಯಾನ್ಸ್ ಓಟ್ ಮಾಡಿ ರಾಜಕಾರಣಿಗಳಿದ್ದಾರೆ ಅಂತಕ್ಕಂಥದ್ದು ಒಂದು ಭ್ರಮೆ ಇತ್ತು. ಅದನ್ನು ಕರ್ನಾಟಕ ಪೊಲೀಸರು ಒಂದು ಎಡೆಮುರಿ ಕಟ್ಟಿದ್ದಾರೆ. ಈ ಘಟನೆ ಏನಾದ್ರು ಸ್ವಲ್ಪ ಬೆಳಕಿಗೆ ಬಂದಿದ್ರೆ ಅದು ಏನೇನಾಗಬೇಕಿತ್ತು ಆಗ್ತಿತ್ತು. ಆದರೆ ಅಷ್ಟೊಳಗೆ ಪೊಲೀಸರು ಪ್ಲಾಂಟ್ ಆಗಿ ಎಲ್ಲರನ್ನೂ ಕೂಡ ಎತ್ಕೊ ಬಂದು ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಸ್ಪೆಷಲ್ ಕೋರ್ಟನ್ನು ನಿಗದಿ ಮಾಡಿ ಕೂಡಲೇ ಆರೋಪಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ಒಂದು ಕಾನೂನು ಕ್ರಮವನ್ನು ಕರ್ನಾಟಕ ಸರ್ಕಾರ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾಳೆ ಟ್ರಾಫಿಕ್ ಹಂತದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಹಿರಿಯ ನಟ, ದೊಡ್ಡ ಫೇಮಸ್ ಇರ್ತಕ್ಕಂಥನು, ನಾಳೆ ತನ್ನ ಚುನಾವಣಾ ಪ್ರಚಾರಕ್ಕೆ ಬರ್ಬೋದು, ಒಂದಿಷ್ಟು ಜನ ಅಭಿಮಾನಿಗಳು ಓಟ್ ಬರ್ಬೋದು. ಇವೆಲ್ಲ ಕೂಡ ಕ್ಯಾಲ್ಕುಲೇಷನ್ ಆಗುತ್ತೆ. ಯಾವುದು ಕೂಡ ಆಗಬಾರ್ದು. ಏನೋ ರಾಜ್ಯ ಸರ್ಕಾರ ಈ ಒಂದು ಇನ್ವೆಸ್ಟಿಗೇಷನ್ ಇದೆ, ಇನ್ವೆಸ್ಟಿಗೇಷನ್ ಟೀಮ್ ವರ್ಕನ್ನೇ ಮಾಡಿಸ್ಬೇಕು. ಯಾವ್ದಾದ್ರು ಇನ್ವೆಸ್ಟಿಗೇಷನ್ ತಗೊಂಡು COD ಕೊಟ್ಟರು ಅಂದ್ರೆ ಹೋಯ್ತು ಅಂತಾರೆ. ಯಾಕೆಂದ್ರೆ ಅದು ಕೊಡೋದೇ ಅದಕ್ಕಾಗಿ ಅದೇನು ಬ್ಯಾಲೆನ್ಸ್ ಮಾಡೋದು. ಆ ಥರ ಮಾಡ್ದೇ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಅದೇ ಬೇರೆ ಯಾರಾದರೂ ಒಬ್ಬರು ಸತ್ತಿದ್ರೆ ಎಲ್ಲ ಮಿನಿಸ್ಟ್ರಿಗಳು ಹೋಗಿ ಅಲ್ಲಿ ಸಂತಾಪ ಸೂಚಿಸಿ ಚೆಕ್ ಕೊಟ್ಟು ಬರ್ತಿದ್ರು. ಆದರೆ ಇವತ್ತು ಆ ಕುಟುಂಬಕ್ಕೆ ಒಬ್ಬರೇ ವ್ಯಕ್ತಿ ಕೂಡ ಹೋಗಿ ನೋಡದೇ ಇರ್ತಕ್ಕಂಥ ದುರಾದೃಷ್ಟಕರ. ನೋಡ್ಬಿಟ್ಟು ಎಲ್ಲಿ ನಮ್ಮ ಅಭಿಮಾನಿಗಳು ಓಟ್ ಹಾಕ್ತಾರೋ ಇಲ್ಲೋ, ಅವ್ರು ಓಟ್ ಹಾಕಿದಷ್ಟು ಬಿಟ್ಟರೆಷ್ಟು ಸ್ಲಮ್ಗಳು. ಆದರೆ ಬೇಕಾಗಿರ್ತಕ್ಕಂಥ ಮಾನವೀಯತೆ, ತಪ್ಪು ಯಾರೇ ಮಾಡಿದ ತಪ್ಪು, ಇಂಥ ಜೀವ ತೆಗಿತಕ್ಕಂಥ ಅಪರಾಧವನ್ನು ಮಾಡಿದ ಬಿಡಬಾರ್ದು. ಯಾಕೆಂದ್ರೆ ಇವ್ರ ಅಭಿಮಾನಿಗಳು ನಾಳೆ ಇದೇ ಥರ ಮತ್ತೊಂದು ಜೀವ ತೆಗಿತಾರೆ. ಅವನೇ ತೆಗೆದ ನಮ್ದೇನು ಒಂದು ಆತ್ಮನೆ ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದು. ಆ ಥರ ಭಯ ಉಳಿಯೋ ರೀತಿಯಲ್ಲಿ ಇದಕ್ಕೊಂದು ಶಿಕ್ಷೆ ಆಗಬೇಕು. ಏನು ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ ಖಳನಾಯಕನಾದರೂ ಕೂಡ ಗೌರವಯುತವಾಗಿ ಜೀವನ ಮಾಡತಕ್ಕಂಥ ವ್ಯಕ್ತಿ. ಇವನು ನಾಯಕನಾದರೂ ಕೂಡ ಖಳನಾಯಕನಾಗಿ ಕರೆದಿರ್ತಕ್ಕಂಥ ವ್ಯಕ್ತಿ. ಇದು ಒಂದೇ ಇನ್ಸಿಡೆಂಟ್ ಅಲ್ಲ, ನನ್ನ ಹೆಂಡತಿ ಹೊಡೆದಲ್ಲಿಂದ ಹಿಡಿದು 7-8 ಇನ್ಸಿಡೆಂಟ್ ಅಲ್ಲಿ ಈ ವ್ಯಕ್ತಿ ಈ ರೀತಿ ರೌಡಿಸಮನ್ನು ಮೆರೆದಿದ್ದಾನೆ. ಯಾವಾಗಲೂ ಪೊಲೀಸರು ರೌಡಿ ಲಿಸ್ಟನ್ನು ಓಪನ್ ಮಾಡಿ ಇವರಿಗೆ ಸರಿಯಾಗಿರ್ತಕ್ಕಂಥ ಪಾಠವನ್ನು ಕಲಿಸಿದ್ರೆ ಇವತ್ತೊಂದು ಜೀವ ಹೋಗ್ತಿರಲಿಲ್ಲ, ಅಮಾಯಕ ಜೀವ. ಆದರೆ ರಾಜಕಾರಣ, ಪಿಕ್ಚರ್ ಸ್ಟಾರ್ ಅಂದರೆ ಒಂದು ಎಲ್ಲರಿಗೂ ಕ್ಯಾಂಪೇನಿಗೆ ಬರ್ತಾರೆ. ಆ ಒಂದು ಇದರಲ್ಲಿ ಅವ್ರು ಮಾಡಿದ್ದ ಮಾಫಿಯಾ ಆಗಿತ್ತು. ಹಾಗಾಗಿ ಎಲ್ಲಿ ಈ ಪದೇ ಇಂಥ ಇನ್ಸಿಡೆಂಟ್ ಆದಾಗ ಪೊಲೀಸರು ಅವ್ರನ್ನ ಎಡೆಮುರಿ ಕಟ್ಟಿದ ಕೆಲಸ ಆಗ್ತಿರಲಿಲ್ಲ. ಈಗಲಾದರೂ ಆಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ. ಕಳೆದ
4 ದಿನದ ಹಿಂದೆ ಏನು ದರ್ಶನ್ ಅವರು ನಮ್ಮ ಸ್ವಾಮಿ ಅವರನ್ನ ಕೊಲೆ ಮಾಡಿರುವಂತ ಪ್ರಕರಣವನ್ನ ದರ್ಶನ್ ಅಭಿಮಾನಿಗಳು ಸಾಗರದಲ್ಲಿ ಸಾಕಷ್ಟು ಜನ ಇದ್ದಾರೆ. ದರ್ಶನ್ ಅವರು ತಿಳಿದಂತ ವ್ಯಕ್ತಿಯಾಗಿ ಒಬ್ಬ ಸಾಮಾನ್ಯವಾಗಿ ಅವರ ಅಭಿಮಾನವನ್ನ ಅತಿ ಹೆಚ್ಚಾಗಿ ಅವರು ಸ್ವಾಮಿ ಅವರು ದರ್ಶನ್ ಅವರ ಮೇಲೆ ಇಟ್ಟಂತ ಅಭಿಮಾನವನ್ನ ವ್ಯಕ್ತಪಡಿಸಕ್ ಹೋಗಿ ಅವರ ಸಂಸಾರವನ್ನ ಸರಿಪಡಿಸಲು ಹೋಗಿ ಎಲ್ಲೋ ಒಂದ್ ಕಡೆ ಸ್ವಾಮಿ ಅವರು ತಮ್ಮ ಸಂಸಾರವನ್ನೇ ಹಾಳು ಮಾಡ್ಕೊಂಡ್ರು ಅನ್ನೋಂತ ಒಂದು ವಿಚಾರ ಕೇಳಿ ಬಹಳ ಬೇಜಾರಾಗುತ್ತೆ. ದರ್ಶನ್ ಇದನ್ನ ಬಹಳ ಸರಳವಾಗಿ ತಗೊಂಡು ಹೋಗ್ಬೋಯಿತ್ತು. ಕೊಲೆ ಮಾಡದೆ ಎಲ್ಲ ಇದಕ್ಕೂ ಕೂಡ ಉತ್ತರ ಅಲ್ಲ. ಆದ್ರೆ ಇದನ್ನ ನೀಟಾಗಿ ಕೂರಿಸ್ಕೊಂಡು ಸ್ವಾಮಿ ಅವರಿಗೆ ತಿಳುವಳಿಕೆಯನ್ನ ಏನಾದ್ರು ಹೇಳಿದ್ರೆ ಖಂಡಿತವಾಗೂ ಈ ಸಮಸ್ಯೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಇದು ಎಲ್ಲದರ ನಡುವೆ ದರ್ಶನ್ ಕೂಡ ಏನು ಏಕಾಏಕಿ ಬಂಗಾರದ ಚಮಚವನ್ನ ಹಿಡಿದಂತ ವ್ಯಕ್ತಿ ಅಲ್ಲ. ಒಬ್ಬ ಚಿತ್ರನಟನ ಮಗನ ಆದ್ರೂ ಕೂಡ ಅವರ ಬಾಲ್ಯ ಜೀವನದಲ್ಲಿ ತುಂಬಾ ಏಳು ಬೀಳುಗಳನ್ನ ನೋಡಿ ಚಿತ್ರರಂಗಕ್ಕೆ ಬರ್ಬೇಕಾದ್ರೆ ತುಂಬಾ ಕಷ್ಟವನ್ನ ಪಟ್ಟಂತ ವ್ಯಕ್ತಿ, ಲಕ್ಷಾಂತರ ಜನರ ಅಭಿಮಾನವನ್ನ ಗಳಿಸಿದಂತ ದರ್ಶನ್ ಈ ದಿನ ಒಂದು ಆರೋಪಿಯಾಗಿ ಸ್ಥಾನದಲ್ಲಿ ನಿಲ್ತಾನೆ ಅಂತ ಅಂದ್ರೆ ನಿಜಕ್ಕೂ ಆ ವ್ಯಕ್ತಿಗೆ ಯೋಚನೆ ಮಾಡುವಂತ ಒಂದು ಕೆಪಾಸಿಟಿ ಇಲ್ಲ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಇದು ಎಲ್ಲದರ ನಡುವೆ 4 ದಿನದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ ನಿಜಕ್ಕೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ ಕಳೆದ 4 ದಿನದಲ್ಲೇ ಯಾರು ಇದರ ಸೂತ್ರಧಾರ, ಮೇನ್ ಈ ಒಂದು ಪ್ರಕ್ರಿಯೆಯನ್ನು ನಡೆಯೋದಕ್ಕೆ ಕಾರಣಕರ್ತ ಯಾರು ಅಂತ ಹೇಳಿ ಅವನು ದೊಡ್ಡ ವ್ಯಕ್ತಿ ಆಗಿರ್ಲಿ ಇಲ್ಲ ಗಣ್ಯ ವ್ಯಕ್ತಿ ಆಗಿರ್ಲಿ ಅದು ಯಾವುದನ್ನು ಪರಿಗಣನೆ ಮಾಡದೇನೆ ಅವನನ್ನ ದಂಡಿಸುವಂತ ಪ್ರಕ್ರಿಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯವರು ಪ್ರತಿಯೊಬ್ಬರು ಕೂಡ ಸಾಧನೆಯನ್ನ ಮಾಡಿದ್ದಾರೆ, ಮೇಲ್ಗೈಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ, ರಾಜ್ಯ ಸರ್ಕಾರ ಪೊಲೀಸ್ ಅವರಿಗೆ ಒಂದು ಫ್ರೀ ಹ್ಯಾಂಡೆಡ್ ಆಗಿ ಕೊಡಬೇಕು. ಈಗಾಗಲೇ ಅವರು ಒಂದು ದಕ್ಷ ಅಧಿಕಾರಿಗಳನ್ನ ಒಳಗೊಂಡು ಅವ್ರ ಎಲ್ಲ ಇಡೀ ಟೀಮ್ ಈಗ ಆಲ್ರೆಡಿ ಒಂದು 90% ಅಷ್ಟು ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವನು ಎಂತ ದೊಡ್ಡ ನಾಯಕ ಆದ್ರೂ ಕೂಡ ಅವನನ್ನ ಎಲ್ಲಿ ದಂಡಿಸ್ಬೇಕೋ ಅಲ್ಲಿ ದಂಡಿಸುವಂತ ಪ್ರಕ್ರಿಯೆ ಮಾಡಿದ್ದಾರೆ. ಈ ನಂತರ ರಾಜ್ಯ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡೆಡ್ ಕೊಟ್ಟು ಆ ಒಂದು ಏನು ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರ ಶ್ರೀಮತಿಯವರು ಅವರು ಮಾಧ್ಯಮಗಳಲ್ಲಿ ನಾವು ಮಾತಾಡಿದ್ದನ್ನ ನೋಡಿದ್ರೆ ಕರಡು ಚುರುಕನಂತೆ. ಯಾಕೆಂದ್ರೆ 5 ತಿಂಗಳ ಗರ್ಭಿಣಿ ಕೂಡ ಹೆಣ್ಣುಮಗಳು. ನಿಜಕ್ಕೂ ಬಹಳ ಬೇಜಾರಾಗುವಂತ ಸಂಗತಿಗಳು. ಅವರ ತಂದೆ ತಾಯಿಯವರು ಬಹಳ ಮನನೊಂದು ಮಾತಾಡಿರುವಂತದ್ದು ನಾವು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೇವೆ. ಹಾಗಾಗಿ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಸಾಗರದ ಎಲ್ಲ ಸಂಘಟನೆಗಳು ಕೂಡ ನಾವು ಕೇಳ್ಕೊಳ್ಳೋದು ಒಂದೇ, ಫ್ರೀ ಹ್ಯಾಂಡೆಡ್ ಕೊಡಿ. ಅಲ್ಲಿರುವಂತ ಅಧಿಕಾರಿಗಳು ಈಗಾಗಲೇ ಒಂದು ಕಾರ್ಯಾಚರಣೆ ಬಹಳ ಚುರುಕಾಗಿ ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ವೇದಿಕೆಯಿಂದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ. ಇದ್ರ ಮಧ್ಯ ಮುಂದಿನ ಪ್ರಕ್ರಿಯೆಗೆ ಅದು ಎಂಥದೇ ದೊಡ್ಡ ಅಧಿಕಾರಿಗಳಾಗಿರ್ಲಿ ಇಲ್ಲ ಎಂಥದೇ ದೊಡ್ಡ ಚಿತ್ರನಟ ಆಗಿರ್ಲಿ ಅವ್ನು ಮಾಡಿರುವಂತ ಈ ಒಂದು ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಈ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟೆ. ಪ್ರಕರಣ ಅತ್ಯಂತ ಒಂದು ಕೆಟ್ಟ ಘಟನೆ. ಇದು ಈ ಸಮಾಜ ತಲೆ ತಗ್ತಕ್ಕಂಥ ಘಟನೆ. ಯಾಕೆಂದ್ರೆ ಬಂಧುಗಳೇ, ಯಾವುದೇ ತಪ್ಪಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ರೇಣುಕಾ ಸ್ವಾಮಿ ಯಾವುದೋ ಒಂದು ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕಾಗಿ ಕೊಲೆ ಮಾಡೋದಾದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಆದ್ಮೇಲೆ ಈ ಪ್ರಕರಣದ ಎಲ್ಲ ತನಿಖೆ ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಯಾಕೆಂದರೆ ರೇಣುಕಾ ಸ್ವಾಮಿ ಕೊಲೆಯಿಂದ ಇಡೀ ಅವ್ರ ಕುಟುಂಬ ಬೀದಿಗೆ ಬಂದಿದೆ. ಯಾಕೆಂದರೆ ಈಗಾಗಲೇ ಅವ್ರ ಹೆಂಡತಿ 5 ತಿಂಗಳ ಗರ್ಭಿಣಿ, ವಯಸ್ಸಾದ ವೃದ್ಧ ತಂದೆ ತಾಯಿಗಳಿದ್ದಾರೆ. ಒಬ್ಬನೇ ಮಗನಾಗಿ ಇಡೀ ಸಂಸಾರದ ನಗವನ್ನು ಹತ್ತಂತ ರೇಣುಕಾ ಸ್ವಾಮಿ ಅವರು ಈಗಾಗಲೇ ಭೀಕರವಾಗಿ ಕೊಲೆಯಾಗಿದ್ದಾರೆ. ಅವ್ರ ಇಡೀ ಕುಟುಂಬ ಬೀದಿಗೆ ಬಂದಿದೆ. ಈ ಕೊಲೆ ಮಾಡಿರ್ತಕ್ಕಂಥ ಕೊಲೆಗೆ ಪ್ರೇರೇಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ದರ್ಶನ್, ಅತ್ಯಂತ ಖ್ಯಾತ ಚಲನಚಿತ್ರ ನಟ. ಇಡೀ ಸಮಾಜ ಅವರನ್ನು ಹಿಂಬಾಲಿಸ್ತದೆ, ಅವರ ಒಳ್ಳೆಯ ಗುಣಗಳನ್ನು, ಅವರ ಇದನ್ನು. ಇಂಥ ಕೆಟ್ಟ ಘಟನೆಗಳಿಂದ ಇಡೀ ಚಲನಚಿತ್ರ ರಂಗಕ್ಕೆ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂಥದ್ದು ಮುಖಾಂತರ ಇಂಥ ಒಂದು ಘಟನೆ ಸಂಭವಿಸಿದೆ. ಈ ಘಟನೆ ಈಗಾಗಲೇ ತನಿಖೆ ಹಂತದಲ್ಲಿದೆ.
ಈ ಏನು ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರ್ತಕ್ಕಂಥ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ಸರ್ಕಾರ ವಿಧಿಸಬೇಕು. ಯಾವುದೇ ಇಲ್ಲಿ ರಾಜಕಾರಣ ಮತ್ತೊಂದು ಬೆರೆಸದೆ ಈ ಏನು ಅಪರಾಧಿಗಳಿಗೆ ಈಗಾಗಲೇ ಆರೋಪಿಗಳಲ್ಲ, ಅವರು ಅಪರಾಧಿಗಳಂತ ಸಾಬೀತಾಗಿದೆ. ಅವರೇ ಅಪರಾಧವನ್ನು ಒಪ್ಕೊಂಡು ಶರಣರಾಗಿರೋದ್ರಿಂದ ಇಲ್ಲಿ ಆರೋಪಿಗಳು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದೇ ಮಾನದಂಡ. ಕಠಿಣ ಶಿಕ್ಷೆಯನ್ನು ವಿಧಿಸದೆ ಹೋದರೆ ಇನ್ನೂ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ. ಎಲ್ಲ ವೀರಶೈವ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಎಲ್ಲ ಈ ಸಂದರ್ಭದಲ್ಲಿ ಶೇಖರಪ್ಪ ಬೇಸೂರು, ವೀರಭದ್ರಪ್ಪ ಜಂಬಿಗೆ, ಕೆವಿ ಪ್ರವೀಣ್, ಕಾಂತೇಶ್, ಗಿರೀಶ್, ಗುರು ಕಾಗೋಡು, ಭೋಜಕುಮಾರ್, ಕವಿತಾ ಜಯಣ್ಣ, ಅನಿಲ್ ಕುಮಾರ್, ನಟರಾಜ್ ಇನ್ನಿತರರು ಹಾಜರಿದ್ದರು. ಸಾಗರದ ಎಪಿಎಂಸಿ ಪ್ರಾಂಗಣದ ಮಳಿಗೆ ನಂಬರ್ 12ರಲ್ಲಿ ನೂತನವಾಗಿ ಆರ್ಯ ಅಡಿಕೆ ಬೆಳೆಗಾರರು ಮತ್ತು ವ್ಯಾಪಾರಸ್ಥರು ಎಂಬ ಪಾಲುದಾರಿಕೆ ಸಂಸ್ಥೆ ಗುರುವಾರ ಲೋಕಾರ್ಪಣೆಗೊಂಡಿತು. ಉದ್ಯಮ ಉದ್ಘಾಟಿಸಿ ಮಾತನಾಡಿದ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ, ಅಪರೂಪವಾಗಿದೆ. ಅಡಿಕೆ ಬೆಳೆಗಾರರು ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ. ಇದನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವಂಥ ಆತ್ಮೀಯತೆ ಇಲ್ಲಿ ನೆರವಂಥ ಪ್ರತಿಯೊಬ್ಬ ಬೆಳೆಗಾರರಿಗೂ ಕೂಡ ಇಲ್ಲಿ ಸೇರಿದೆ. ಬಹಳ ವರ್ಷಗಳ ನಂತರ ನಾನು ಬೆಳೆಗಾರರ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕು, ಚೆನ್ನಾಗಿ ಆಗಬೇಕು. ಇವತ್ತು ಎಷ್ಟು ಜನ ಸೇರಿದ್ರು ಸಾಕಾರ. ನಮ್ಮ ಇಡೀ ಸಮಾಜವೇ ಬೆಳೆಗಾರರಿಗೆ ಸಂಬಂಧಪಟ್ಟಂಥ ಸಮಾಜ. ಇವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಅದು ಇಡೀ ಸಮಾಜವನ್ನೇ, ಅಡಿಕೆ ಬೆಳೆಯಬಹುದು, ತೆಂಗು ಬೆಳಿಬಹುದು, ಅಥವಾ ಇನ್ನು ಭತ್ತ ಬೆಳಿಬಹುದು, ಬೇರೆ ಬೆಳಿಬಹುದು. ಇದು ಅವರ ಏಳಿಗೆಗೆ, ಅವರ ಭವಿಷ್ಯಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ. ಇವತ್ತು ಈ ಒಂದು ಸಂಸ್ಥೆ ಇವತ್ತು ನಡಿಬೇಕಾದ್ರೆ ನಮ್ಮ ಬೇಳೂರವರ ನಾಯಕತ್ವ ಅವರು ಇಲ್ಲಿಗೆ ಬಂದಿದ್ದಾರೆ. ನಾನು ಅವರಿಗೆ ವಿಶೇಷವಾದ ಆಶೀರ್ವಾದವನ್ನು, ಅವರ ನಾಯಕತ್ವದಲ್ಲಿ ನಮ್ಮ ತಾಲೂಕಿನ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಸಂತೋಷ ಏನಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮ ಅಡಿಕೆ ಬೆಳೆಗಾರರಿಗೆ ಸೇರಿದ್ರು ಕೂಡ ಅವರ ಜೊತೆಗೆ ಇನ್ನು ಉಳಿದಂಥ ಅಭಿಮಾನಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಇದೇ ನಮಗೆಲ್ಲರಿಗೂ ಹೆಮ್ಮೆಯ. ಇದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿ ಈ ಅಡಿಕೆ ಬೆಳೆಗಾರರ ಭವಿಷ್ಯ ಅತ್ಯಂತ ಸ್ಪಷ್ಟವಾಗಿ ನಿರ್ಮಾಣ ಆಗಬೇಕು. ಅವರ ಭವಿಷ್ಯ ಉತ್ತಮವಾಗಿ ಬೆಳೀಬೇಕು. ಅದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕಾದ್ರೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಭಾಳ ಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದಾಗ್ಯೂ ಕೂಡ ನಮ್ಮ ಅಡಿಕೆ ಬೆಳೆಗಾರರ ಭವಿಷ್ಯವನ್ನು ಇದು ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ, ನೂತನವಾಗಿ ಉದ್ಘಾಟನೆ ಆದಾಗ ಈ ಕ್ಷೇತ್ರದ ಶಾಸಕರಾದ ಸಂದರ್ಭದಲ್ಲಿ ನನಗೆ ಖುಷಿಯಾಗಿದೆ. ಸಾಗರ ಅಂತ ಕ್ಷೇತ್ರದಲ್ಲಿ ಯಾವುದೇ ಉದ್ಯಮ ಬರಲಿ, ಹೋಟೆಲ್ ಉದ್ಯಮ ಬರಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬರಲಿ, ಏನೇ ಬಂದರೂ ಸಹ ಈ ನನ್ನ ಸಾಗರಕ್ಕೆ ಒಂದು ಕೀರ್ತಿಯನ್ನು ನಾವು ತಂದುಕೊಂಡಿದ್ದೀವಿ. ಹಾಗೆ ಇವತ್ತು ಈ ಒಂದು ಸಂಸ್ಥೆಯನ್ನು ಮಾಡಿರುವಂಥ ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ, ನಿಮ್ಮೆಲ್ಲ ಸಂಸ್ಥೆ ಮುಖ್ಯಸ್ಥರಿಗೆ ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಬೆಳೆಯಲಿ, ರೈತರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ನೀವು ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹಾರೈಸ್ತೀನಿ. ಬಂಧುಗಳೇ, ಇಷ್ಟೇ ಯಾವುದೇ ಒಂದು ಸಂಸ್ಥೆ ಮಾಡಬೇಕಾದ್ರೆ ಯೋಚನೆ ಮಾಡೇ ನೀವು ಮಾಡಿರ್ತೀವಿ. ಒಂದು ಸಂಸ್ಥೆ ಸಣ್ಣದಿಂದ ದೊಡ್ಡದು ಬೆಳಿಬೇಕಾದ್ರೆ ಎಲ್ಲರೂ ಸಹಕಾರ ಭಾಳ ಮುಖ್ಯ.
ಪ್ರಥಮವಾಗಿ ರೈತರು ಸಹಕಾರ ಬೇಕು. ಎರಡನೇದಾಗಿ ನಮಗೆ ಕೂತಿರುವಂಥ ದಿಗ್ಗಜರಿದ್ದಾರೆ ಇದೆಲ್ಲ MN ಹೆಗಡೆ ಅಂತವರು, ವೀರಪ್ಪ ನಾಯ್ಕರಂತವರು, ಇರುವಂಥವರು, ಮೆಂಬರ್ಸ್, ಅಧ್ಯಕ್ಷರು, ಎಲ್ಲರ ಸಹಕಾರ ಬೇಕು. ನಾನು MN ಹೆಗಡೆಯವರು ಒಂದ್ಸರಿ 4-5 ತಿಂಗಳ ಹಿಂದೆ ಇರಬೇಕು ಒಂದು ಸಭೆಯಲ್ಲಿ ಭೇಟಿಯಾಗಿ, ಆ ಸಭೆಯಲ್ಲಿ VRL ಸಂಸ್ಥೆಯ ಡಾಕ್ಟರ್ ವಿಜಯ್ ಶಂಕೇಶ್ವರ್ ಅವರು ಬಂದಿದ್ದರು. ನಾವು ಬಂದಿದ್ದೀವಿ. ವಿಜಯ್ ಶಂಕೇಶ್ವರ್ ಬಂದಾಗ ಹೇಳಿದ್ರು, ಒಂದು ಮಾತು ಹೇಳಿದರೆ ಏನಂದರೆ, ಯಾವುದೇ ಸಂಸ್ಥೆಯನ್ನು ಮಾಡಿದಾಗ ಅದು ಗಟ್ಟಿ ಆಗಬೇಕಾದ್ರೆ ನಿಮ್ಮ ಹೋರಾಟದ ಛಲ ಮುಖ್ಯ. ನಾನು ಹೇಗಿದ್ದೆ ಅನ್ನೋದನ್ನ ಅವತ್ತು ಅವರು ಗೌರವ ತಿಳಿಸಿದ್ರು. ಅವರು ಇವರು ಭಾಳ ಆತ್ಮೀಯ ಸ್ನೇಹಿತರು, ಶಂಕೇಶ್ವರ್ ಅವರು, MN ಹೆಗಡೆ ಅವರು. ಅವ್ರು ಹೇಳಿದರು, ಒಂದು ಸಂಸ್ಥೆ ನಾನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದೆ, ಇವತ್ತು ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಇವತ್ತು ಸಹ ನಾನು ಅದೇ ಥರನೇ ದುಡಿತಾ ಇದ್ದೀನಿ. ನಾನು ಸುಮ್ಮನೆ ಕೂತಿಲ್ಲ. ಇವತ್ತು 24 ಗಂಟೆಗಳ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ನೆನಪು ನನಗೆ ನೆನಪಾಯ್ತು. ಹಾಗಾಗಿ ಒಂದು ಸಂಸ್ಥೆ ಸುಮ್ಮನೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆ ಸಂಸ್ಥೆ ಬೆಳಿಬೇಕಂದ್ರೆ ನಿಮ್ಮೆಲ್ಲರೂ ಶ್ರಮ ಇರಬೇಕು. ಶ್ರಮ ಹಾಕಿ ಆ ಸಂಸ್ಥೆಯನ್ನು ಬೆಳೆಸ್ಕೊತಾ ಹೋಗ್ಬೇಕು. ಹಾಗೆ ನೀವು ಎಲ್ಲರೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದಾಗ ಸರ್ಕಾರಿ ದುಡಿನವರು ಇರ್ತಾರೆ, ಸರ್ಕಾರಿ ಕ್ಷೇತ್ರದಲ್ಲಿ ಬಂದವರು ಇರ್ತಾರೆ, ಅಡಿಕೆ ಮಾರ್ಕೆಟಲ್ಲಿ ಇದ್ದಂಥವ್ರು ಇರ್ತಾರೆ. ಅವರೆಲ್ಲ ಸ್ನೇಹಿತರ ಸಹಕಾರವನ್ನು ತೆಗೆದುಕೊಂಡು ರೈತರ ಮಾಹಿತಿಗಳನ್ನು ತಗೊಂಡು ಇಲ್ಲಿದ್ದಂಥ ಭಾಳ ಜನರು ಒಡೆಯಪುರ ಅಂತಾರಲ್ಲ, ಹಿಂದಿನಿಂದಲೂ ಸಹಕಾರಿ ಕ್ಷೇತ್ರದಲ್ಲಿ ಬಂದವರು, ಭಾಳ ಹಿರಿಯರಲ್ಲಿ ಬಂದಂಥವ್ರು ಭಾಳ ಜನ ಇದ್ದಾರೆ. ಅವರ ಮಾರ್ಗದರ್ಶನವನ್ನು ಪಡೆಯುವ ಮೂಲಕ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ಕೊಳ್ಬೇಕು. ನಿಮ್ಮ ಒಗ್ಗಟ್ಟು ಪ್ರದರ್ಶನ ಇದೆಯಲ್ಲ, ಅದು ಈ ಸಂಸ್ಥೆಗೆ ಭಾಳ ಪ್ರಮುಖವಾದಂಥ. ಯಾಕಂದರೆ ಅಡಿಕೆ ಬಹುಶಃ ಮುಂದಿನ ದಿವಸದಲ್ಲಿ ಏನಾಗುತ್ತೋ ಅನ್ನೋದು ಬೇರೆ ಪ್ರಶ್ನೆ. ಈ ದೇಶದಲ್ಲೆಲ್ಲ ಇವತ್ತು ತಮಿಳುನಾಡು, ಆಂಧ್ರ ಹೇಳಿದಂಗೆ ತಮಿಳುನಾಡು, ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಅಡಿಕೆ ಬೆಳೀತಾ ಇದ್ದಾರೆ ಈಗಾಗಲೇ. ಆಮೇಲೆ ಆಮದು ಸಹ ಶುರುವಾಗಿದೆ. ಈಗ ಹೊರ ದೇಶದ ಇಷ್ಟುವರೆಗೆ ಇರಲಿಲ್ಲ, ಕೊರೋನಾ ಸಂದರ್ಭದಲ್ಲಿ ನಿಂತು ಹೋಗಿತ್ತು. ಈಗ ಆಮದು ಅಡಿಕೆಯನ್ನು 205 ರೂಪಾಯಿ ಟ್ಯಾಕ್ಸ್ ಹಾಕಿ ಆಮದು ಅಡಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಎಷ್ಟು ಕಳ್ಳ ಸಾಗಾಣಿಕೆಯಲ್ಲಿ ಬರುತ್ತೋ, ಎಷ್ಟು ಇದರಲ್ಲಿ ಬರುತ್ತೋ ಅದು ಗೊತ್ತಿಲ್ಲ. ಅದು ಭಾಳ ಡೇಂಜರ್. ಆಮದು ಅಡಿಕೆ ಇದೆಯಲ್ಲ, ಅದನ್ನು ಬ್ಯಾನ್ ಮಾಡಿದರೆ ಈ ದೇಶದಲ್ಲಿ ಅಡಿಕೆ ಬೆಳೆಗಾರರು, ನಮ್ಮ ದೇಶದ ಅಡಿಕೆ ಬೆಳೆಗಾರರು ನೆಮ್ಮದಿಯಾಗಿ ಅತ್ಯಂತ ಯಶಸ್ವಿಯಾಗಿ ಬದುಕಬಹುದು. ಅಂಥ ಅವಕಾಶಗಳು ರೈತರಿಗಿದೆ ಇವರು. ಆದರೆ ಏನಾಗಿದೆ, ಈಗ ಹೇಳಿದ್ರಲ್ಲ, ಭದ್ರಾವತಿ ಚಾನಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಬೆಂಗಳೂರಲ್ಲಿ ಆ ಭಾಗದ ಸುತ್ತಮುತ್ತ ಹಳ್ಳಿ ಇರ್ಬೋದು, ನೆಲಮಂಗಲ ಆ ಭಾಗದಲ್ಲಿ MN ಹೆಗಡೆ ಅವರು, ನನ್ನ ಸ್ನೇಹಿತರೆಲ್ಲ ಭಾಳ ಜನ ಇದ್ದಾರೆ. ಒಬ್ಬೊಬ್ಬ 40 ಎಕರೆ ಹಾಕಿದ್ದಾರೆ. ಅಲ್ಲಿ 40 ಎಕರೆ ಜಮೀನು ತಗೊಂಡು ಹಿಂದೆ ಅವ್ರು ಯಾರು ಲೇಔಟ್ ಮಾಡಕ್ಕೆ ಹೋಗಿಲ್ಲ. ಅಲ್ಲಿ ಒಬ್ಬೊಬ್ಬರ 40 ಎಕರೆ 50 ಎಕರೆ ಹಾಕಿದ್ದಾರೆ. ಅಧಿಕಾರಿಗಳೆಲ್ಲ ಅಲ್ಲೆಲ್ಲ ಜಾಗ ತಗೊಂಡು ಎಲ್ಲರೂ ಒಂದು 25-30 ಎಕರೆ ತೋಟನ ಬೆಳೀತಾ ಇದ್ದಾರೆ. ಅಂದರೆ ಅಡಿಕೆ ಬೆಳೀತಾ ಇದ್ದಾರೆ. ಅಂದರೆ ಅಡಿಕೆ ಬೆಲೆ ಬಂದಿದೆ. ಈಗ 50,000 ಹತ್ತತ್ರ ಹೋದಾಗ ಈಗ ಹಿತ್ತಲಲ್ಲಿ ಸಂಧಿ ಮೂಲೆ ಎಲ್ಲೆಲ್ಲಿ ಜಾಗ ಒಂದು ಸ್ವಲ್ಪನೂ ಬಿಟ್ಟಿಲ್ಲಪ್ಪ. ಈಗ ಅದರಲ್ಲೇ ಹೊಡೆದಾಟ ಜಾಸ್ತಿ ಆಗೈತಿ. ನನ್ನ ಜಾಗ ಒಂದು ಅರ್ಧ ಒಂದು 2 ಅಡಿಗೂ ಹೊಡೆದಾಟ ಶುರುವಾಗೈತಿ. ಅಂದರೆ ಅದಕ್ಕೆ ರೇಟ್ ಬಂದಾಗ ಸಹಜವಾಗಿ ರೈತರಿಗೆ. ಸಮಾರಂಭದಲ್ಲಿ ಎಸ್ ರಾಮಪ್ಪ, ಮಂಜುನಾಥ್ ಬಿ, MN ಹೆಗಡೆ, ಇಂದುಧರ್ ಗೌಡ, ದಿನೇಶ್ ಬರದವಳ್ಳಿ, ಮೋಹನ್ ಗೌಡ, ಪಾಲುದಾರಗಳಾದ ಶಿವಪ್ಪ ಕಲಸೆ, BM ಮಂಜಪ್ಪ ಮರಸ, ರಾಮಪ್ಪ ಕಾಗೋಡು, ಮಹೇಶ್ ಕೆ, ಪರಮೇಶ್ವರ್ ಟಿ, ರವಿಕುಮಾರ್ HR ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.